ಬರ್ನಿ ಬರ್ನಿ, ಏನಾಯ್ತೆ? ಹಾ, ಹೇಳು ಬರ್ನಿ, ಏನಾಯ್ತು? ನೀನ್ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ಬರ್ನಿ, ಏನೇ? ನಾನ್ ಕೇಳ್ತಿರೋದಕ್ಕೆ ಉತ್ತರ ಕೊಡಮ್ಮ. ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ? ಸಾಯ್ಬೇಕಾ ಸಾಯಿಸ್ಬೇಕಾ? ನೀನ್ ಯಾಕೆ ಸಾಯ್ಬೇಕಮ್ಮ? ನೀನೊಬ್ರನ್ನ ಸಾಯಿಸ್ಬೇಕು. ಯಾರನ್ನ? ನನ್ನನ್ನ. ನೀನ್ ಕೇಳಿಸ್ಕೊಂಡಿರೋದು ನಿಜಾನೇ ಅಮ್ಮ. ನೀನ್ ಸಾಯಿಸ್ಬೇಕಾಗಿರೋದು ನನ್ನನ್ನೇ. ನಿನಗೇನಾದ್ರೂ ಹುಚ್ಚಿಡ್ದಿದ್ದೇನೆ? ಸಾಯೋಂತ ಪರಿಸ್ಥಿತಿ ನಿನಗೇನಾಗಿದೆ? ನಿನ್ನಂಥ ತಾಯಿ ಹೊಟ್ಟೆಲ್ ಹುಟ್ಟಿದ ಮೇಲೆ ಸಾಯೋದನ್ ಬಿಟ್ಟು ಏನ್ ಉಳ್ಕೊಂಡಿದ್ಯಮ್ಮ? ಪರ್ಣಿಕಾ. ಎಸ್, ಪರ್ಣಿಕಾನೇ ಮಾತಾಡ್ತಿರೋದು. ನನ್ ತಾಯಿ ಭದ್ರಾವತಿ ಹತ್ರನೇ ಮಾತಾಡ್ತಿರೋದು. ಹೇಳು, ನನ್ನನ್ ಸಾಯಿಸ್ತ್ಯಾ? ನನ್ನನ್ ಸಾಯಿಸ್ತ್ಯಾ? ಹೇಳಮ್ಮ, ಹೇಳಮ್ಮ, ನನ್ನನ್ ಸಾಯಿಸ್ತ್ಯಾ ಇಲ್ವಾ? ಹೇಳಮ್ಮ. ಪರ್ಣಿ, ಅಮ್ಮ, ಸಾಯಿಸ್ತ್ಯಾ ಇಲ್ವಾ? ಅರ್ಥ ಆಯ್ತೆ. ಆ ಪುಣ್ಯನ ಸಾಯಿಸು ಅಂತ ಹೇಳೋದ್ ಬಿಟ್ಟು ನನ್ನನ್ ಸಾಯಿಸು ಅಂತ ಹೇಳ್ದಾಗ್ಲೇ ಅನ್ಕೊಂಡೆ. ಆ ಪುಣ್ಯದಿಂದ ನಿನ್ನ ಮನಸ್ಸು ಎಷ್ಟು ವ್ಯಥೆ ಪಡ್ತಿದೆ ಅಂತ ನನ್ಗರ್ಥ ಆಗ್ತಾ ಇದೆ. ನನ್ನ ಮಗಳು ಎಷ್ಟು ನೋವು ಪಡ್ತಾ ಇದ್ದಾಳೆ ಅಂತ ನನ್ಗರ್ಥ ಆಗ್ತಾ ಇದೆ. ಬರ್ನಿ, ಬೇಡಮ್ಮ. ನಿನ್ ಮಾತನ್ನ ನಂಬಿ ಆ ಪುಣ್ಯನ್ ಸಹಿಸ್ಕೊಳ್ಳೋ ಅಷ್ಟು ತಾಳ್ಮೆ, ಶಕ್ತಿ ನನ್ನಲ್ಲಿಲ್ಲ. ನಿನ್ ಕೈಯಿಂದ ನನ್ನನ್ನು ಸಾಯಿಸ್ತ್ಯಾ ಅಥವಾ ನನ್ನೇ ಸಾಯಿ ಅಂತ್ಯಾ? ಪರ್ಣಿ, ಅದಾಗಲ್ಲಮ್ಮ. ಸಾಯಿಸ್ತ್ಯಾ ಸಾಯು ಅಂತ್ಯ? ಹೇಳಮ್ಮ. ಪರ್ಣಿ, ನಾನು ಹೇಳೋ ಮಾತನ್ನ ಕೇಳು. ಸಾವೇ ನಿನ್ ಸಮಸ್ಯೆಗೆ ಪರಿಹಾರ ಅಂತಂದ್ರೆ, ಸಾವೇ ನಿನ್ಗೆ ಸಂತೋಷ ತರತ್ತೆ ಅಂತ ನೀನ್ ಅನ್ಕೊಂಡಿದ್ರೆ ನಿನ್ನ ಖುಷಿಯಾಗಿ ಸಾಯಿಸ್ತೀನಿ. ಸಾಯೇ. ಏನೇ ಸಾಯ್ತೀನಿ ಸಾಯ್ತೀನಿ ಅಂತ ಸಾವಂದ್ರೆ ಇಷ್ಟೊಂದು ಭಯ ಪಡ್ತಿದ್ಯಲ್ಲೇ? ಹ, ಸಾವು ನಿನ್ ಹತ್ರ ಬಂದಾಗ ನಿನಗೆ ಬದುಕ್ಬೇಕು ಅಂತ ಅನಿಸ್ತಿದ್ಯಾ? ಹಾಗಾದ್ರೆ ಸಾಯಿಸು ಅಂದ್ರೆ ಸಾಯಿಸ್ಬಿಡ್ತೀಯಾ? ಸಾಯಿಸ್ಬಿಡ್ತೀನಿ. ನಿನ್ನೆನಲ್ಲ, ಆ ಪುಣ್ಯನ. ಯಾವಾಗ? ನಾನ್ ಸತ್ತ ಮೇಲ? ಮುಚ್ಚು ಬಾಯ್. ಈ ಭದ್ರಾವತಿ ಮಗಳಾಗಿ ಹುಟ್ಟಿ ಇಂಥ ಮಾತುಗಳನ್ನಾಡಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? ನಿನ್ನ ಮಗಳ ಶತ್ರುನ ಕರ್ಕೊಂಡ್ ಬಂದು ನೆತ್ತಿ ಮೇಲೆ ಕೂರಿಸ್ಕೊಂಡಿರೋ ನಿನಗೆ ನಾಚಿಕೆ ಇಲ್ಲ ಅಂದ್ಮೇಲೆ? ಹುಲಿ ಬೇಟೆ ಆಡೋದಕ್ಕೆ ದಿನ ನೋಡ್ಕೊಂಡು ಹೋಗೋದಿಲ್ವೇ? ಯಾವ ದಿನ ಬೇಟೆ ಸಿಗುತ್ತೋ ಅದನ್ನ ಬೇಟೆ ಆಡುತ್ತೆ. ನಾನು ಹಾಗೆ ವಿಧಿ ಇಲ್ಲದೆ ಆ ಪುಣ್ಯನ ಸುಮ್ಮನೆ ಬಿಟ್ಟಿದ್ದೀನಿ ಹೊರತು ನೀನ್ ಹೇಳಿರೋ ಹಾಗೆ ಪ್ರೀತಿಯಿಂದಲ್ಲ. ಮಹಾ ಅಮಾವಾಸ್ಯೆ ಆಗೋವರೆಗೂ ತಡ್ಕೋ. ಅದಾದ್ಮೇಲೆ ನಿಮ್ಮಮ್ಮನ ಕೈಯಲ್ಲಿ ಆ ಪುಣ್ಯ ಜೀವ ಆರೋಗಿರುತ್ತೆ.
ಆರೋಗಿರುತ್ತೆ. ಆರೋಗಿರುತ್ತೆ. ಆರೋಗ್ಲೇಬೇಕು. ಅಮಾವಾಸ್ಯೆ ಅಮಾವಾಸ್ಯೆ ಅಮಾವಾಸ್ಯೆ, ನನ್ ತಲೆ ಅಮಾವಾಸ್ಯೆ. ಅಮಾವಾಸ್ಯೆ ತನಕ ಕಾದ್ರೆ ನಿನಗೆ ನಿಧಿ ಸಿಗತ್ತೆ. ಈ ಟೆನ್ಷನ್ ಅಲ್ಲಿ ನನಗ್ ಸಾವು ಬರುತ್ತೆ. ಪರ್ಣಿಕಾ! ಹೌದಮ್ಮ, ಭಾವ ಪುಣ್ಯ ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ ನಿನಗ್ ಗೊತ್ತಾ? ಅವರಿಬ್ರು ಜೊತೆಲಿ ನೋಡ್ತಾ ಇದ್ರೆ ಮೈಯಲ್ಲಿರೋ ರಕ್ತ ಎಲ್ಲ ಕುದೀತಾ ಇದೆ. ತಲೆ ಚಚ್ಕೊಂಡು ಸಾಯ್ಬೇಕನ್ಸುತ್ತೆ. ಹುಚ್ಚು ಹುಡುಗಿ, ಆ ಪುಣ್ಯ ಮಹಾರಾಣಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾಳೆ ಅಂತ ನೀನು ನೋವು ಮಾಡ್ಕೋತಾ ಇದೀಯಾ? ಅವಳಿಗೆ ಆ ಸಿಂಹಾಸನನ ನೋಡೋ ಅವಕಾಶ ಮಾತ್ರ ಸಿಗುತ್ತೆ. ಆ ಮಹಾರಾಣಿ ಸಿಂಹಾಸನದ ಮೇಲೆ ಮಹಾರಾಣಿಯಾಗಿ ಕೂತ್ಕೊಳ್ಳೋ ಅವಕಾಶ ನಿನಗೆ ಮಾತ್ರ ಸಿಗುತ್ತೆ. ನನ್ನ ಮಾತನ್ನ ನಂಬು. ನಿನ್ನ ನಂಬಲ್ಲ ಅಮ್ಮ. ಭಾವದ ಜೊತೆ ನನ್ ಮದ್ವೆ ಆಗೋ ತನಕ ಒಂದ್ ಹನಿ ನೀರ್ ಕೂಡ ಮುಟ್ಟಲ್ಲ. ಮುಟ್ಟಿದ್ರೆ ನನ್ ನಿನ್ ಮಗಳೇ ಅಲ್ಲ. ನನ್ ಮದ್ವೆ ಮಾಡಿಸ್ತೀಯೋ ನನ್ ಸಾವು ನೋಡ್ತೀಯೋ ನಿನಗ್ ಬಿಟ್ಟಿದ್ದು. ಬನ್ನಿ. ಇವಳು ಕೋಪ ಬಂದಿರೋದು ನನ್ನಿಂದ, ಮಿಕ್ಕಿರೋದೆಲ್ಲ ಅವರಪ್ಪಂದೆ. ಛೇ, ಪುಣ್ಯ, ಕಾರ್ತಿಕೇಯನ ಶಕ್ತಿ ಮನೆಯಲ್ಲಿರೋವರೆಗೂ ಮನೆಗೆ ನಾನು ಪ್ರವೇಶ ಮಾಡಲ್ಲ ಅನ್ನೋ ಧೈರ್ಯದಲ್ಲಿದೆಯಲ್ಲ, ಆ ಕಾರ್ತಿಕೇಯನ ಒಲಿಸ್ಕೊಳ್ಳೋ ತಂತ್ರದಿಂದ ಈ ಮನೆಗೆ ಕಾಲಿಟ್ಟು ನಿನ್ನನ್ನ ಮುಗಿಸ್ತೀನಿ ನಾನು. ಈ ಮಲ್ಲಿಗೆ ಹೂ ಅಂದ್ರೆ ಕಾರ್ತಿಕೇಯನಿಗೆ ತುಂಬಾ ಇಷ್ಟ. ಮಲ್ಲಿಗೆ ಹೂ ತಂದವ್ರನ್ನ, ಈ ಹೂವಿನಿಂದ ಆರಾಧಿಸೋರ್ನ ಆ ಸ್ವಾಮಿ ಖಂಡಿತ ಆಶೀರ್ವದಿಸ್ತಾನೆ, ಮಾಡಿರೋ ತಪ್ಪನ್ನ ಕ್ಷಮಿಸ್ತಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೀತಿ ಬಂದವ್ರನ್ನ ಮನೆ ಒಳಗ್ ಬರಕ್ ಬಿಡ್ತಾನೆ. ಆದ್ರೆ ಈ ಹೂವಿನ ಜೊತೆ ಮನೆ ಒಳಗ್ ಕಾಲಿಟ್ರೆ ಆ ಶಕ್ತಿ ಆಯುಧ ನನ್ನನ್ನು ತಡೆಯಕ್ಕಾಗಲ್ಲ. ನಿನ್ನನ್ನು ನಾನು ಸಾಯಿಸದೆ ಸುಮ್ಮನೆ ಬಿಡಲ್ಲ. ಅದಕ್ಕೆ ಇವತ್ತು ನನ್ನ ಕೈಯಿಂದ ನಿನ್ ಮರಣ ತಪ್ಪಲ್ಲ. ಸಾಧಿಸ್ಬಿಟ್ಟೆ. ಕಾರ್ತಿಕೇಯನ ಆಯುಧ ಶಕ್ತಿಯನ್ನ ನಾನು ಕ್ಷೀಣಿಸ್ಬಿಟ್ಟೆ. ಈ ಮಲ್ಲಿಗೆ ಹೂವಿನ ಹಾರದಿಂದ ಕಾರ್ತಿಕೇಯ ದುಷ್ಟನನ್ನ ಸಾಯಿಸ್ಬಿಟ್ಟೆ.
ಇನ್ನು ಪುಣ್ಯಾಳನ್ನ ನನ್ನ ಕೈಯಿಂದ ಯಾವ ಶಕ್ತಿನೂ ಕಾಪಾಡಕ್ಕಾಗಲ್ಲ. ಭಾವತಿ ಭಿಕ್ಷಾನ್ ದೇಹಿ, ಭಾವತಿ ಭಿಕ್ಷಾನ್ ದೇಹಿ, ಭಾವತಿ ಭಿಕ್ಷಾನ್ ದೇಹಿ. ಭಾವತಿ ಭಿಕ್ಷಾನ್ ದೇಹಿ, ಭಾವತಿ ಭಿಕ್ಷಾನ್ ದೇಹಿ. ಭಿಕ್ಷೆ ತಗೊಳ್ಳಿ ಸ್ವಾಮಿ. ಮನೆ ಮುಂದೆ ಭಿಕ್ಷೆನ ತಗೊಂಡ್ರೆ ನಿಮಗ್ ಸಿಗೋ ಪುಣ್ಯ ಒಳಗಡೆ ಬರಲ್ಲ ತಾಯಿ. ದಾನ ಫಲ ಸಿಗ್ಬೇಕು ಅಂದ್ರೆ ನಾನು ಮನೆ ಒಳಗಡೆ ದಾನ ತಗೋಬೇಕು. ಹಾಗಾದ್ರೆ ಮನೆ ಒಳಗ್ ಬನ್ನಿ ಸ್ವಾಮಿ. ಶಭಾಷ್ ಭುಜಂಗ. ಮನೆಯೊಳಗೆ ಕಾಲಿಟ್ಟು ಪುಣ್ಯಾಳನ್ನ ಸಾಯಿಸೋದು ಖಂಡಿತ. ಹರ ಹರ ಮಹಾದೇವ. ಬನ್ನಿ ತಾಯಿ. ನಡೀರಿ. ನಿಂತ್ಕೊಳ್ಳಿ ಜಂಗಮ ದೇವ. ಯಾಕಮ್ಮ ಅವ್ರನ್ನ ತಡಿತಾ ಇದ್ಯಾ? ಜಂಗಮರು ಜಂಗಮ ವೇಷದಲ್ಲಿ ಬರ್ತಾರೆ ಹೊರತು ಈ ತರ ಹೂವಿನ ಮಾಲೆ ಹಾಕೊಂಡ್ ಬರೋದಿಲ್ಲ. ಹೀಗ್ ಬಂದ್ರೆ ಏನಾಗುತ್ತೆ ಮಾಲಾ? ಅವ್ರು ಬಂದಿರೋದು ಭಿಕ್ಷೆಗೋಸ್ಕರ ಅಲ್ಲ ಅಂತ ಗೊತ್ತಾಗತ್ತೆ. ಭಿಕ್ಷೆಗೋಸ್ಕರ ಅಲ್ಲ ಅಂದ್ರೆ ಇನ್ಯಾವ ಕಾರಣಕ್ಕೆ ಬಂದಿರ್ಬೋದು? ಅದನ್ನ ಇವರೇ ಹೇಳ್ಬೇಕು. ಮನೆಗ್ ಬಂದ ಅತಿಥಿನ ಅವಮಾನ ಮಾಡ್ತಾರಾ? ಚಿಕ್ಕ ಹುಡುಗಿ ತಿಳಿದೇ ಏನೋ ಅಂದಿದ್ದಾಳೆ. ಅವಳ ಮಾತನ್ನ ಕಿವಿಗೆ ಹಾಕೊಳ್ದೆ ಒಳಗಡೆ ನಡೀರಿ ಸ್ವಾಮಿ. ಒಂದ್ ನಿಮಿಷ ಇರಿ. ಜಂಗಮ ದೇವ ಒಳಗ್ ಬರೋದಿಕ್ಕೆ ನನ್ಗ್ಯಾವ ಅಭ್ಯಂತರನೂ ಇಲ್ಲ. ಅವ್ರು ಹಾಕಿರೋ ಮಲ್ಲಿಗೆ ಹೂವಿನ ಹಾರನ ತೆಗ್ದು ಒಳಗ್ ಬರಕ್ ಹೇಳಿ. ಇದು ಸಾಮಾನ್ಯವಾದ ಮಲ್ಲಿಗೆ ಹಾರ ಅಲ್ಲ. ಗೊತ್ತು. ಅದ್ರ ಶಕ್ತಿಯಿಂದನೇ ನೀನ್ ಒಳಗ್ ಬರಕ್ ಆಗ್ತಿರೋದು ಅಂತಾನೂ ಗೊತ್ತು. ಶಕ್ತಿನ? ಈ ಹಾರದಲ್ಲಿ ಶಕ್ತಿ ಇದೆಯಾ? ಎಲ್ಲಿ ತೋರ್ಸು. ಈ ಮನೇಲಿ ಗರುಡ ಶಕ್ತಿ ಇರೋದು ನಿಜಾನೇ ಆದ್ರೆ, ಕಾರ್ತಿಕೇಯನ ಶಕ್ತಿ ಆಯುಧ ಇರೋದು ನಿಜಾನೇ ಆದ್ರೆ, ನಿನ್ ಮಾಯೆ ಮಲ್ಲಿಗೆ ಹೂವು ನಾಶವಾಗಿ ಹೋಗುತ್ತೆ. ಹೌದು, ಅವನ್ ಕತ್ತಲ್ಲಿದ್ದಿದ್ ಮಲ್ಲಿಗೆ ಕೆಟ್ಟದು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಒಂದ್ಸಲ ನಮ್ ನಾಗಮಂಡಲದಲ್ಲಿ ಇದೇ ತರ ಜಂಗಮ ದೇವರ ಬಂದು ಈ ತರ ಮಲ್ಲಿಗೆ ಹೂವಿಂದನೇ ಮಾಯೆ ಮಾಡಿದ್ರು. ಅದನ್ನ ನೆನ್ಪಿಟ್ಕೊಂಡು ಹೀಗೆ ಹೇಳ್ದೆ. ಸಮಯಕ್ಕೆ ಸರಿಯಾಗಿ ನೀನ್ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಎಂತ ಅನಾಹುತ ಆಗೋಗಿರೋದು. ಹೌದು ಬಾಲ,
ಈ ಅಪಾಯ ತಪ್ಪಿರೋದು ಮಾತ್ರ ನಿನ್ನಿಂದಾನೆ. ನಡಿ. ನಾನೀ ಮನೆ ಕಾಲಿಟ್ಟಿದ್ದೆ ಪುಣ್ಯನ ಭುಜಂಗನಿಂದ ಕಾಪಾಡೋದಿಕ್ಕೆ. ಭುಜಂಗ, ನಾನಿಲ್ಲಿರೋವರೆಗೂ ನಿನ್ನಾಟ ಮುಂದುವರ್ಸಕ್ ಬಿಡಲ್ಲ. ಅದೃಷ್ಟ ಚೆನ್ನಾಗಿದೆ, ಆ ಭುಜಂಗನ್ ಕೈಯಿಂದ ತಪ್ಪಿಸ್ಕೊಂಡ್ವಿ. ಇಲ್ಲ ಅಂದ್ರೆ ಆ ಭುಜಂಗನ್ ವಿಷಯಕ್ಕೆ ನಾವು ಸತ್ತೋಗಿರ್ತಿದ್ವಿ. ಹೀಗೆ ಎಷ್ಟು ದಿನ ಅಂತ ಅವನಿಂದ ತಪ್ಪಿಸ್ಕೊಂಡು ಓಡಾಡ್ತೀರಾ? ಅವನಿಗೆ ಬೇಕಾಗಿರೋದು ಕೊಟ್ಬಿಡತ್ತಾನೆ. ಅವನಿಗೆ ಬೇಕಾಗಿರೋದ ಅಂದ್ರೆ ಪ್ರಾಣ. ಯಾರ್ದು? ನಿಮ್ ವಂಶದಲ್ಲಿ ಒಬ್ಬರದು. ಅಂದ್ರೆ ಆ ಭುಜಂಗಗೋಸ್ಕರ ನಮ್ಮಲ್ಲಿ ಯಾರಾದ್ರೊಬ್ರು ಸಾಯ್ಬೇಕು ಅಂತ ಹೇಳ್ತಾ ಇದ್ಯಾ? ಅಲ್ಲ, ನಿಧಿಗೋಸ್ಕರ ನಿಮ್ಮಲ್ಲೊಬ್ಬರನ್ನ ಸಾಯಿಸು ಅಂತ ಹೇಳ್ತಿದ್ದೀನಿ. ಕ್ಷುದ್ರ ಶಕ್ತಿ ಇದೆ ಅಂದ್ ಮಾತ್ರಕ್ಕೆ ಏನು ಬೇಕಾದ್ರೂ ಕೇಳ್ತಾಳೆ, ಏನು ಬೇಕಾದ್ರೂ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ಯಾ ಈ ಭದ್ರಾವತಿನ? ನನ್ನ ಕುಟುಂಬಕ್ಕೋಸ್ಕರ ಪ್ರಾಣನೇ ಕೊಡ್ತೀನಿ. ಅದೇ ನನ್ನ ಕುಟುಂಬದ ವಿಷಯಕ್ಕೆ ಬಂದ್ರೆ ಅವ್ರ ಪ್ರಾಣನೇ ತೆಗೆದು ಹಾಕ್ಬಿಡ್ತೀನಿ. ನಿನಗೆ ಮಂತ್ರಗಳು ಮಾತ್ರ ಗೊತ್ತು, ನನಗೆ ತಂತ್ರ, ಕುತಂತ್ರ, ಕಂತ್ರಿ ಕೆಲಸ ಮಾಡೋಕ್ಕೂ ಗೊತ್ತು. ಪಶುಪತಿಗೆ ಹೇಳಿ ನಿನ್ನ ಬಂಧನದಿಂದ ಆಚೆ ತಗ್ಸಿದ್ದೆ ನಾನು, ಮತ್ತೆ ನಿನ್ನ ಬಂದಿ ಮಾಡೋಕ್ಕೂ ನನಗೆ ಗೊತ್ತು. ನಿನಗೆಲ್ಲ ಗೊತ್ತು ಭದ್ರಾವತಿ. ಸರಿಯಾಗಿ ಕೆಲಸ ಮುಗಿಸೋದೊಂದು ಬಿಟ್ಟು. ಅಂದ್ರೆ ಏನ್ ನೀನ್ ಹೇಳ್ತಾ ಇರೋದು? ಹೌದು, ಆವೇಶನ ಪಕ್ಕಕ್ಕಿಟ್ಟು ನಾನ್ ಹೇಳೋದನ್ನ ಹುಷಾರಾಗಿ ಕೇಳಿಸ್ಕೊ. ಆ ಭುಜಂಗನ ಶಾಪ ನಿಂತ್ ಹೋಗಿ ಪುಣ್ಯ ನಿಜ ಹೇಳಬೇಕು ಅಂದ್ರೆ ನಿಮ್ಮ ಗರುಡ ವಂಶದಲ್ಲಿ ಒಬ್ರು ಸಾಯ್ಬೇಕು. ಹೌದಾ? ಹೌದು. ಆ ಪ್ರಾಣನ ನೀನೇ ತೆಗೆದುಬಿಟ್ರೆ ಶಾಪ ಹೋಗುತ್ತೆ, ಪುಣ್ಯ ಆಗ ನಿಜ ಹೇಳ್ತಾಳೆ. ನಾಗನಿಧಿ 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 ಪೂರ್ತಿಯಾಗಿ ನನಗೆ ಸಿಕ್ಕತ್ತೆ. ಶಭಾಷ್ ಭೂತಕಿ, ನಿನ್ನ ಆಲೋಚನೆ ಅದ್ಭುತವಾಗಿದೆ. ನಿನಗೆ ಮಂತ್ರಗಳಷ್ಟೇ ಅಲ್ಲ, ರಾಜಕೀಯ ತಂತ್ರಗಳು ಚೆನ್ನಾಗೇ ಗೊತ್ತಿದೆ. ಈ ಭೂತಕಿ ಮೆದುಳು ಮೋಡಗಳಿಗಿಂತ ವೇಗ, ವಿಶ್ವಕ್ಕಿಂತ ವಿಶಾಲ. ಈಗ ನಾವು ಸದ್ಯಕ್ಕೆ ಯಾರನ್ನ ಸಾಯಿಸ್ಬೇಕು? ಇರೋದು ಇಬ್ಬರೇ. ಒಬ್ಬರು ಧನಂಜಯ ವರ್ಮ, ಎರಡನೇದು ಅನಿರುದ್ಧ್. ಒಬ್ಬ ನಿನ್ನ ಜೊತೆ ಹುಟ್ಟಿದವನು, ಇನ್ನೊಬ್ಬ ನಿನ್ನ ಮಗಳಿಗೆ ಜೊತೆಯಾಗವನು. ಭದ್ರಾವತಿ ಬೀಸ್ತಿರೋ ಬಲೆಯಲ್ಲಿ ಬಲಿಯಾಗೋರು ಯಾರೋ? ಅಣ್ಣನ, ಅಳಿಯಾನ? ನಮ್ಮಣ್ಣ ಅಂದ್ರೆ ನನಗೆ ಪ್ರಾಣ. ಅದರಲ್ಲೂ ನನ್ನ ಮಗಳಂದ್ರೆ ನಮ್ಮ ಅಣ್ಣನಿಗಿಂತ ಪಂಚಪ್ರಾಣ. ಅನಿರುದ್ಧನ ಸಾಯಿಸಿದ್ರೆ ನನ್ನ ಮಗಳು ಅಳ್ತಾಳೆ, ಅದೇ ನಮ್ಮ ಅಣ್ಣನ ಸಾಯಿಸಿದ್ರೆ ಈ ಭದ್ರಾವತಿ ಅಳ್ತಾಳೆ. ಮತ್ತೆ ಯಾರನ್ ಸಾಯಿಸ್ತಿದೀಯಾ? ನನ್ನ ಮಗಳು ಅಳೋದಕ್ಕಿಂತ ನಾನು ಅಳೋದೇ ಉತ್ತಮ ಅನ್ಸ್ತದೆ. ಅಂದ್ರೆ ಶ್ರೀ 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 ಹರಿನಗರದ ಜಮೀನ್ದಾರರು ಧನಂಜಯ್ ವರ್ಮರವರು ತನ್ನ ತಂಗಿಯಾದ ಭದ್ರಾವತಿ ಕೈಗಳಿಂದ ಮರಣವನ್ನಪ್ಪಿದರು. ದಿನಾಂಕ, ದಿನ, ಸಮಯ, ವಾರ, ತಿಥಿ, ನಕ್ಷತ್ರ ಎಲ್ಲ
ಸಾವಿಗೆ ಮುಹೂರ್ತನ ಈ ಭದ್ರಾವತಿ ಎಲ್ಲ ನಿರ್ಣಯ ಮಾಡಿದಾಳೆ. ಈಗ ದೇವ್ರು ಕೂಡ ಅವನನ್ನ ಕಾಪಾಡಕ್ಕಾಗಲ್ಲ. ಅಣ್ಣನ್ ಸಾವು ನನ್ ರೂಪದಲ್ಲಿ ಬರ್ತಾ ಇದೆ. ಅಣ್ಣ, ನನಗೋಸ್ಕರ ಸತ್ತೋಗಣ್ಣ, ಸತ್ತೋಗು, ಸತ್ತೋಗು, ಸಾಯಿಸ್ಬಿಡ್ತೇನೆ.